ಏಯ್ ನಿನ್ ಕಡೆ ಇಲ್ಲಿ ಓಯ್ ಯಾವ್ದು ಫಿಗರ್ ನನ್ ಕೂಗ್ತೈತಲ್ಲ ಫೇಮಸ್ ಆಗ್ಬಿಟ್ಟೆ ಅನಿಸ್ತದೆ ಊರ್ ತುಂಬನೂ ಐ ಆಮ್ ಕಮಿಂಗ್ ಅಯ್ಯ ನೆನ್ರ ಏನಮ್ಮಿ ಏಯ್ ಬಾರೆ ಇಲ್ಗೆ ಬಾರಯ್ಯ ಅದೇನು ಅಂತ ಹೇಳೆ ಏನ್ ವಿಷಯ ಈಗ ಗೊತ್ತಿಯ ನಾನೇ ಬರ್ಲ ರೋಡ್ಗೆ ಇವಳ್ದೊಳ್ಳೆ ಕತೆನಪ್ಪ ಇವಳ ಮಕ ಮುಚ್ಚ ಏನೇ ಏನೇ ನಿನ್ ಕತೆ ಅಲ್ಲಿ ಅಂಗಡಿ ಮಂತಕ್ ಹೋಗೋದ್ ಬೇಡ ಅಂಗಡಿ ಮಂತಕ್ ಹೋಗ್ಬಿಟ್ಟು ಬಾಕ್ಲು ತೆಗೆದ್ ಬೇಡ ಯಾರು ಗಿರಾಕಿಗಳು ಬರೋದ್ ಬೇಡ ಸುಮ್ನೆ ನೀವು ವ್ಯಾಪಾರ ಆಗಕ್ಕಿಲ್ಲ ಅಂತಂದ್ರೆ ಎಲ್ಲ ಆಯ್ತದ ಹೇಳು ವ್ಯಾಪಾರ ಎಲ್ಲ ಆಯ್ತದ ಹೇಳು ವ್ಯಾಪಾರ ನಿನ್ ಮಕ್ಕಿಷ್ಟು ಹೋಯ್ತೀನಿ ಮೊದ್ಲೆಲ್ಲನೂ ಮನೆದೆಲ್ಲನೂ ನೋಡ್ಕೋಬೇಕಲ್ಲ ಸಂಸಾರದೆಲ್ಲನೂ ಅಂಗಡಿಗೆ ಹೋಗಿದ್ದಾಗ ನಿಂತ್ಕೊಂಡ್ರಾಯ್ತದ ಇದೇನಿದ್ ಮಗನ್ ಬಿಟ್ಬಿಟ್ಟು ಹಿಂದಿನ ಓಡಾಡಿ ಬಂದ್ಬಿಟ್ಟಿದ್ಯಲ್ಲ ಹಾ ಏನು ಓಡಾಡಿ ಬಂದ್ಬಿಟ್ಟಿದ್ಯಲ್ಲ ನನ್ನ ಕಂಡ್ರೆ ನನ್ನ ಬಿಟ್ಬಿಟ್ಟಿರೋಕೊಂದು ಕ್ಷಣ ನಿನ್ನ ಕೈಲಿ ಆಗಿಲ್ಲ ಅಲ್ವಾ ನನಗೆ ಗೊತ್ತು ಕರೀತೀಯ ನನ್ನ ನೀನು ಅಂತ ಹೇಳ್ಬಿಟ್ಟು ಗಂಡುನ ದೂರ ಮಾಡ್ಕೊಳಕ್ಕೆ ಇಷ್ಟನೇ ಆಯ್ತಿಲ್ಲ ನಿಂಗೆ ಅದಕ್ಕೆ ಹೇಳಿದ್ದು ಬಾ ಇಬ್ರು ಜೊತೆಗೆ ಹೋಗ್ಬಿಟ್ಟು ಅಂಗಡಿ ಮಂತ ಕುಂತ್ಕೊಳ್ಳೋಣ ಬ್ಯಾಡ ಅಂತ ಅಂದೋರು ಯಾರು ನೀನೇನಮ್ಮ ನನ್ನ ಮೇಲೆ ಪಿರುತಿನೇ ತೋರ್ಸಕ್ಕಿಲ್ಲ ನಾನು ನಿನಗೆ ಅಂತ ಪಿರುತಿ ತೋರಿಸ್ತೀನಿ ನೀನೇನೇ ತೋರ್ಸಕ್ಕಿಲ್ಲ ಬಿಡು ಏಯ್ ಲೋಪರ್ ನನ್ನ ಮಗನೇ ನಾನು ಮಗ ಎಲ್ಲಿ ಇದೇನಮ್ಮ ಹಿಂಗೆ ಬೈತಾ ಇದೆಯಾ ನನ್ನ ನಾನು ಮೊದಲು ಏನು ಕೇಳ್ತಿರೋದು ಮಗ ಎಲ್ಲಿ ನಮ್ದು ಮನೆಯಾಗೆ ಐತಲ್ಲ ಮಗ ಇದೊಳ್ಳೆ ಸೊರ ಐತಲ್ಲ ನೀನು ಹೆಂಗೆ ಕೇಳ್ತಿದ್ಯಾ ಅಂತ ಹೇಳಿದ್ರೆ ನೋಡು ನನಗೆ ಶಾನೆ ಸಿಟ್ಟತ್ತಿಸ್ಬೇಡ ಮೊದಲು ಈ ಮಗನ ಕೇಳ್ತಿಲ್ಲ ನಾನು ಇನ್ನೊಬ್ಬ ಮಗಳಿದ್ಲಲ್ಲ ಅವತ್ತು ರಾತ್ರಿ ಕಳ್ತನ ಆಯ್ತಲ್ಲ ಆ ಮಗ ಎಲ್ಲಿ ನನಗೇನೆ ಗೊತ್ತು ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಲ್ವಾ ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹುಡುಗ ಕೊಡ್ತಾರೆ ಅವ್ರು ಹೇಳವ್ರೆ ಪೊಲೀಸ್ನವ್ರು ಆದಷ್ಟು ಬೇಗನೆ ಪ್ರಯತ್ನ ಪಡ್ತೀವಿ ಆದಷ್ಟು ಬೇಗನೆ ಹುಡುಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇನೇ ಹೇಳವ್ರೆ ನೋಡು ನನಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ ನಾನು ಆಗಲೇ ಏನಿಯ ಭಾಳ ಟೆನ್ಷನ್ ಆಗಿವ್ನಿ ಈಗ ಸುಮ್ಕೆನೆನಿಯ ನನಗೆ ಏನಾರ ರೇಗಿಸ್ಬಿಟ್ಟು ನನಗೆ ಟೆನ್ಷನ್ ಕೊಟ್ಟೆ ಅಂತಂದರೆ ನಿಂಗೆ ಗಾಳಿ ಬಿಡಿಸ್ಬಿಡ್ತೀನಿ ನಂಗೆ ಟೆನ್ಷನ್ ಕೊಡಬೇಡ ನೋಡು ಸುಮ್ಕೆನೆನಿಯ ಹೇಳು ಈಗ ಮಗನ ಏನು ಮಾಡಿದೆ ಏಳು ಟೆನ್ಷನ್ ಬಂತು ದೇವರನ್ನ ಇದೇ ಚರಂಡಿಗೆ ಹಾಕೊಂಡು ರುಬ್ಬಿ ಹಸ್ಬಿಡ್ತೀನಿ ನಾ ಏಳು ಏನಾಯ್ತು ಮಗ ಏನಾಯ್ತು ಏನು ಮಾಡಿದೆ ಇವಳಿಗೆ ಏನಾರ ಹೇಳ್ಬಿಟ್ರೆ ಯಾರನ್ನ ಹಾಂ ಎಲ್ಲ ನೀವೇನೇ ಹೇಳಿರ್ತೀರಾ ಮೊದಲೇ ನೆನರು ಸರಿಲ್ಲ ಮಗ ಮಾರಾಕಿರೋದು ಗೊತ್ತಾಯ್ತಾ ಚೇ ಹಂಗೆಲ್ಲ ಗೊತ್ತಾಗಕ್ಕೆ ಏನು ಸಾಧ್ಯ ಅಯ್ಯೋ ಅದು ರೀ ಶಾರದಾ ಬೊಗಳು ಏನ್ಲಾಯ್ತು ಅಯ್ಯೋ ನಿನ್ನ ಮಕ್ಕೆಷ್ಟು ಬೆಂಕಿ ಹಾಕಲ್ಲ ಓಪರ್ ನನ್ನ ಮಗನೇ ಮಗನ 2 ಲಕ್ಷ ರೂಪಾಯಿಗೆ ಮಾರ್ಬಿಟ್ಟು ಬಂದಿದ್ಯಲ್ವಾ ನನಗೆ ರಾತ್ರಿ ನಾನು ಊಟ ಮಾಡ್ಬೇಕಾರೆ ಮಗನ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ಬಿಟ್ಟು ಮಗನ ಎತ್ಕೊಂಡು ಓಡೋಗ್ಬಿಟ್ಟು ಮಾರಾಕ್ಬಿಟ್ಟು ಬಂದ್ಬಿಟ್ಟಿದ್ಯಾ ಅಲ್ವೇನ್ಲ ಮಾರಾಕ್ಬಿಟ್ಟು ಬಂದಿದ್ಯಲ್ವಾ ಇಲ್ಲ ಮಗನ್ ಮಾರಾಕೋದು ಅಂದ್ರೆ ಏನು ಮಗನ ನಾನೆಲ್ಲಿ ಮಾರಾಕಿದ್ದೀನಿ ಅದು ಮಗ ಪಾಪ ಗೊತ್ತಾಯ್ತಿಲ್ಲಲ್ವಾ ಈಗ ನಾನು ಗೊತ್ತು ಮಾಡ್ತೀನಿ ಯಪ್ಪ ಬೊಗುಳ್ಳ ಏನಕ್ಕ ಎಂಟ ಸಂದ ಕಿತ್ತಾಡ್ತಾವ್ರೆ ಯಪ್ಪ ಕಿತ್ತಾಡ್ಬೇಕು ಇವ್ರು ಕಿತ್ತಾಡ್ಲಿಲ್ಲ ಅಂತಂದ್ರೆ ತಿಂದಿದ್ ಕೂಡ ಅರ್ಗಕ್ಕೆ ಇಲ್ಲ ಅನ್ಕತ್ತಿದೆ ಯಾಕೋ ಒಂದು 3 ದಿನದಿಂದ ಕಿತ್ತಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶುರು ಮಾಡ್ಕೊಬಿಟ್ರಲ್ಲಕ್ಕ ಇದೇನಮ್ಮಿ ಹಿಂಗೆ ಕುಸಿಯಾಗಿ ಹೇಳ್ತಿದ್ಯಾ ಅದೇನು ಹಂಗೆ ಕಿತ್ತಾಡ್ತಾವಳಲ್ಲ ಚರಂಡಿಗೆ ಹಾಕೊಂಡು ರುಬ್ತಾವಳಲ್ಲ ಅವಳು ಇಂಥ ಏನ್ರು ಬೇಕಿತ್ತ ನನ್ನ ಮಗಂಗೆ ಆ ಮಮತಿ ಎಷ್ಟು ಒಳ್ಳೆಳಾಗಿದ್ಲು ಆ ಮಮತಿ ಜೊತೆ ಆರಾಮಾಗಿರ್ಬೋದಿತ್ತ ಎಂಟ ಸಂದಕ್ಕೆ ನೋಡ್ಕೊಂಡವಳು ಏನೋ ಒಂದು ಚಿಕ್ಕ ತಪ್ಪು ಮಾಡಿದ್ಲು ಅಷ್ಟೇ ನೀನಿಯ ಎಂಟ ಸಂದಕ್ಕೆ ನೋಡ್ಕೊಂಡವಳು ಹೇಳು ಯಾಕೆ ಬೇಕಿತ್ತು ನನ್ನ ಮಗಂಗೆ ಇವಳ ಹತ್ರ ನೋಡು ಹೆಂಗೆ ಅದೇ ತಿಂತಾವನೆ ಅಂತ ಹೇಳ್ಬಿಟ್ಟು ಇನ್ನೇನು ಕಿತ್ತೋಗಿರೋ ಕೆಲಸ ಮಾಡ್ಬಿಟ್ಟು ಬಂದು ಏನು ಕತ್ತಿಯೋ ಏಯ್ ಬೊಡ್ಡಿನ ನಮ್ಮ ಮಗನೇ ನೀನು ನಿಜ ಬೊಗುಳ್ಳೇಬೇಕು ನೀನು ಚೇಲವನಲ್ಲ ನಿನ್ನ ಚಮಚ ಲೋಪರ್ ಬಡ್ಡಿ ನನ್ನ ಮಗ ಎಲ್ಲನೂ ಬಾಯಿ ಬಿಟ್ಬಿಟ್ಟವನೆ ನೋಡು ಈಗ ನೀನು ಬಾಯಿ ಬಿಡ್ಬೇಕಷ್ಟೇ ನೀನೇನಾರ ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ನೀನು ಬಾಯಿ ಕೊಬ್ಬಳೆ ತುರುಕ್ಬಿಟ್ಟು ಇನ್ನೊಂದ್ಕಿಂತ ಜನ್ಮದಾಗುನ್ವೆ ನೀನು ಬಾಯಿ ಬಿಡಬಾರ್ದು ಕಣ್ಲ ಲೋಪರ್ ಬಡ್ಡಿ ನನ್ನ ಮಗನೇ ಜನ್ಮದಾಗುನ್ವೆ ನೀನು ಬಾಯಿ ಬಿಡಬಾರ್ದು ಹಂಗೆ ಮಾಡ್ತೀನಿ ಈಗ ಬೊಗಳು ನಿಜ ಬೊಗಳು ಸುಳ್ಳು ಮಾತ್ರ ನನಗೆ ಹೇಳ್ಬಾರ್ದು ನನಗೆ ಸುಳ್ಳು ಮಾತ್ರ ಕೇಳಿಸ್ಕೋಬಾರ್ದು ನೀನು ನಿಜನೇ ಹೇಳ್ಬೇಕು ನನಗೆ ಹೇಳು ಏನು ಮಾಡಿದೆ ಮಗನ ಯಾಕೆ ತಗೊಂಡೋಗಿ ಮಗನ ಮಾರಾಕದೆ ಅಯ್ಯೋ ಶಿವನಿ ಮಗನೇ ಮಾರ್ಕೊಂಡು ತಿಂದವನಲ್ಲ ಇವನು ಅಯ್ಯೋ ರಾಮ ಎಂತಾಗಿ ಬಿಟ್ಟು ನನ್ನ ಮಗ ಇರಬೇಡ ಇವನು ಅಕ್ಕ ಇವನೇನು ಬಿಟ್ಟು ನನ್ನ ಮಗ ಅಂತೀಯ ಇವಳು ಬಿಟ್ಟಳು ಅವನು ಬಿಟ್ಟನು ಇಬ್ರು ಬಿಟ್ಟಿರೋದಕ್ಕೆ ನೀನು ಜೊತೆಗಿರೋದು ಇಬ್ರು ಸಾಚ ನನ್ನ ಮಕ್ಕಳಾಗಿದ್ರೆ ಯಾಕೆ ಹಿಂಗಿರೋರು ಇಬ್ರು ಬಿಟ್ಕೊಂತವ್ರ ಬಾ ಇಬ್ರು ಲೋಪರ್ ಬಡ್ಡಿ ನನ್ನ ಮಕ್ಳೇನಿಯ ಬಿಟ್ಕೊಂತೀರ ನನ್ನ ಮಕ್ಳೇನಿಯ ಅವ್ನು ಬೋಸ್ಕೊಂಡು ಸಾಯಿ ಬಾ ನಮ್ಗೆ ಯಾಕಂತೆ ಖುಷಿ ಪಡಬೇಕು ಇವ್ರು ಜಗಳ ಮಾಡೋದು ನೋಡ್ತಿದ್ರೆ ಖುಷಿನೇ ಪಡ್ತಾ ಇರಬೇಕು ಇವ್ರದ್ದು ಒಂದು ಜನ್ಮವ ಥೂ ಹೇಳ್ತೀನಿ ಊರು ಜನ ಎಲ್ಲ ನೋಡ್ತಾವ್ರು ಕಣ್ಲೆ ಮಂತಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ ಕಣ್ಲೆ ಬ್ಯಾಡ ಇಲ್ಲೆಲ್ಲ ಮಾನ ಮರ್ವದಿ ಹೋಯ್ತೈತೆ ನೋಡಿ ಎಲ್ಲರೂ ನೋಡ್ತಾವ್ರು ನನ್ನೇನೆಯ ನನ್ನ ಮಾನ ಮರ್ವದಿ ಪ್ರೆಸ್ಟೀಜ್ ಎಲ್ಲ ಹೋಯ್ತದೆ ಪ್ರೆಸ್ಟೀಜ್ಗೆ ನಾನು ಯಾಕಡ ಹಾಕ ಏಳ ಮಗನ್ ಮಾರ್ಕೊಂಡು ತಿಂದ್ಬಿಟ್ಟು ನಂಗೆ ಪ್ರೆಸ್ಟೀಜ್ ಬೇರೆ ಕೇಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಇದೆಯಾ ಕಣ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೊಡ್ತಾರೆ ಮಾಡ್ತಾರೆ ಮಗನ ಅಂತ ಹೇಳ್ಬಿಟ್ಟು ನಾನು ಬಿಡು ನನ್ನ ಗಂಡ ಅಲ್ವಾ ಅಂತ ನಾನು ಕೇಳ್ತಾನೆ ಇವನಿ ಈಗ ನೋಡಿದ್ರೆ ಅವನ ಹತ್ರ ಗುಸ ಪಿಸ ಅಂತ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ನನಗೆ ಏನೋ ಕೊಂತ್ರಿ ನನ್ನ ಮಗ ಕೊಂತ್ರಿ ಕೆಲಸ ಮಾಡಿರ್ತೀಯ ನೀನೇನು ಕಮ್ಮಿ ಅದನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬಂದಿದ್ದು ನೋಡು ಹೇಳು ಹೆಂಗೆ ಮಾರಾಕ್ದೆ ಯಾರಿಗೆ ಮಾರಾಕ್ದೆ ಎಷ್ಟಕ್ಕೆ ಮಾರಾಕ್ದೆ
ಶಾರದಾ, ಅದು ಬೆಂಗಳೂರವರು. ಬೆಂಗಳೂರವರು ಅವರು ಒಂದು 2 ಲಕ್ಷ ರೂಪಾಯಿ ದುಡ್ಡ ಕೊಟ್ಟರು. 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೆ ಮಗನ ಅವ್ರಿಗೂ ಮಕ್ಕಳೇ ಇರಲಿಲ್ಲ. ಸಾವುಕಾರ ಅವರೇ, ಸಾವುಕಾರರು ಅವರು, ಭಾಳ ಸಾವುಕಾರಾಗವ್ರು, ರಿಚ್ ಆಗವ್ರು ಅವರು. ಅದಕ್ಕೆ ನೀ ಹೋದ್ರೆ ಹೋಗ್ಲಿ, ನನ್ನ ಮಗಳು ನನ್ನ ತಗ ಬೆಳೆಯೋದಕ್ಕಿನ್ನ ಅವ್ರ ತಗ ಬೆಳೆದ್ರೆ ನೀ ಸಂದಕ್ಕೆ ಸುಖವಾಗಿ ಸಂತೋಷವಾಗಿ ಬೆಳಿತಾಳೆ. ನನ್ನ ತಗ ಬೆಳೆದ್ರೆ ಇನ್ನೇನು ಬೆಳಿತಾಳೆ ಅಂತ ಹೇಳ್ಬಿಟ್ಟು ನಾನೇನಿಯ ಕೊಟ್ಬಿಟ್ಟೆ. ಅಪ್ಪ, 2 ಲಕ್ಷ ರೂಪಾಯಿಗೆ ನನ್ನ ಮಗನೇ ನೀ ಮಾರ್ಕೊಂಡು ತಿಂದಿರೋ ದರಿದ್ರ ನಾಯಿ ನನ್ನ ಮಗ. ಪುಟ್ಟ ಬಾತ್ ನನ್ನ ಮಗನೇ ತಿಂತಿರೋದು, ನನ್ನ ಕೂಳು ಬಿದ್ದಿರೋದು ನನ್ನ ಮನೆಗೆ. ನನ್ನ ಪಿಲಾನು ನನ್ನ ತಲೆ ಎಲ್ಲ ನಾನೇ ಮಾಡ್ಕೊಂಡು ನಾನೇ ನೀ ಬಡ್ಕೊಂಡು ಸಾಯ್ತಿದ್ದೀನಿ. ನೀನು ಕೂಳು ನಾನೇ ಹಾಕಬೇಕು, ಬೇಸು ನಾನೇ ಹಾಕಬೇಕು ಅಂತದ್ರಾಗಿಂತ ಕಂತ್ರಿ ಕೆಲಸ ಮಾಡಿ ಬೇರೆ ಮಾಡ್ತೀಯಲ್ಲ ನೀನು. ಮಗನ ತಗೊಂಡೋಗಿ ಮಾರಾಕ ಅಂತ ನಿನಗೆ ದರಿದ್ರ ನನ್ನ ಮಗ ಎಲ್ಲ ಬಂದಿತ್ತು. ಏನು ಬಂದಿತ್ತು ನಿಂಗೆ? ದಟ್ಟ ದರಿದ್ರ ಅಂತೀನಿ, ದಟ್ಟ ದರಿದ್ರ ನನ್ನ ಮಗನೇ. ನೋಡ್ಲಾ ನನ್ನ ಮಗ ನನಗೆ ವಾಪಸ್ ಬೇಕು. 2 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ತೀಯೋ ಇಲ್ಲ ಕಿಡ್ನಿನೇ ಮಾಡ್ತೀಯೋ, ಏನು ಮಾಡ್ತೀಯೋ ಅದೆಲ್ಲ ನನಗಂತೂ ಗೊತ್ತಿಲ್ಲ. ನನಗೆ ನನ್ನ ಮಗಳು ಮನೆಗೆ ವಾಪಸ್ ಬರಬೇಕು. ನೀನೊಂದು ಬೇಕಾದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ನಿನಗಾಕ ಕೂಳ್ನೆ ನಿನಗೆ, ನನ್ನ ಮಗಳಿಗೆ ಹಾಕಿ ನನ್ನ ಮಗಳನ್ನೇ ನೀ ಸಾಕತ್ಯ. ನಿನ್ನ ಸಾಕತ್ತಿ ನಾನಂತಂದ್ರೆ ನಿನ್ನಂಥ ದಂಡಪಿಂಡು ಕೂಳಾಕೋದಕ್ಕಿಂದ್ರೆ ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಇರಿಸ್ಕೊಂಡು ಅವಳು ಕೂಳಾಕಿ ಬೆಳೆಸೋದು ನಿನಗೆ ಎಷ್ಟೋ ವಾಸಿ. ನೋಡ್ಲಾ, ನನ್ನ ಮಗಳನ್ನ ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಬಿಟ್ಟು ಎಲ್ಲನ ಬಿದ್ದು ಆಗೋದು ಬಿದ್ದು ಸತ್ತೋಗ್ಬಿಡು. ನಾನೇನು ಕೇಳೋಕ್ಕಿಲ್ಲ. ಮಕ್ಕಳನ್ನೇ ಮಾರ್ಕೊಂಡು ತಿನ್ನ ಅಂತ ಪಾಪಿನ ನಾನಂತೂ ಯಾರು ನೋಡೇ ಇಲ್ಲ. ನಿನ್ನಂಥ ಪಾಪಿನಂತೂ ನಾನು ನೋಡೋಕೆ ಸಾಧ್ಯನೂ ಇಲ್ಲ ಬಿಡು. ಅಯ್ಯೋ, ಹಿಂಗೆ ಅನ್ಬೇಡ್ವೇ ಯಾರದೇ, ಹಿಂಗೆ ಅನ್ಬೇಡ. ಅವ್ರು ಮತ್ತೆ ಕೊಡ್ತಾರ. ಮೊದಲೇ ನಿನಗೆ ಸಾವುಕಾರು ಅವ್ರನ್ನ ಕೇಳೋಕನಾಯ್ತದ. ಇಸ್ಕೊಂಡು ಬಂದ್ಬಿಟ್ಟಿದ್ದೀನಿ, ಕೊಡೋದೆಲ್ಲ ಆಗೋಗ್ಬಿಟ್ಟೈತೆ. ಹಿಂಗೆ ಮತ್ತೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಅಂತ ಅನ್ಕೊಂಡ ನೀನು. ಅವರೆಲ್ಲ ಕೊಡೋಕ್ಕಿಲ್ಲ. ಸುಮ್ಮನೆ ಬಿಡು. ನನ್ನ ಮಗಳು ಎಲ್ಲೋ ಅಂತ ಸಂದಕ್ಕೆ ದೊಡ್ಡ ಮನಸ್ಲು ಥರ ಬೆಳಿತಾಳೆ ಅವಳು. ಅಲ್ಲಿ ಇಲ್ಲಿ ನಮ್ಮನೆ ಗುಡಿಸ್ಲನಾಗ ಬಾಳೋದಕ್ಕೆ ನನ್ವೆ ಅಲ್ಲಿ ಹೆಂಗೋ ಸಂತೋಷವಾಗಿ ಸುಖವಾಗಿ ಬಾಳ್ತಾಳೆ. ಏನ್ಲ ಲೋಪರ್ ಸುಖವಾಗಿ ಬಾಳೋದು? ನಾನು ಗಂಜಿ ಹಾಕಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಸಂದಕ್ಕೆ ಸಾಕತೀನಿ. ಈಗ ಇರೋಳೊಬ್ಳು ಕೊಚ್ಕೊಂಡು ಸಾಕತಿಲ್ವ ನಾನು? ಹಂಗೆ ನೀ ಅವಳನ್ನು ಸಾಕತೀನಿ. ನೀನು ಯಾವನ್ಲ ಹೇಳೋಕ್ಕೆ ಲೋಪರು? ನೀನು ಯಾವನ್ಲ ಹೇಳೋಕೆ ನನಗೆ? ನನ್ನ ಮಕ್ಕಳನ್ನ ತಗೊಂಡೋಗಿ ಮಾರಾಕ್ಬಿಟ್ಟು ದುಡ್ಡು ತಂದು ಕೈ ಕೊಟ್ಟಿದ್ಯಲ್ಲ 2 ಲಕ್ಷ ರೂಪಾಯಿ ದುಡ್ಡ. ಅದು ಹೆಂಗ್ಲ ಅನ್ನ ತಿನ್ನಕ್ಕೆ ಮನ್ಸ್ಬೋದ ನಿನಗೆ? ಅದು ಹೆಂಗೆ ಅನ್ನ ತಿನ್ನಕ್ಕೆ ಮನ್ಸ್ಬೋದತ್ತೆ ಅಂತೀನಿ. ನೋಡು, ನನ್ನ ಮಗಳು ಮನೆಗೆ ವಾಪಸ್ ಬರಬೇಕು. ನಡಿಲ್ಲ, ನಾನು ಬರ್ತೀನಿ. ಅದು ಎಲ್ಲಿ ಮಾರಾಕ್ಬಿಟ್ಟಿದ್ಯಾ ಕರ್ಕೊಂಡೋಗಿ ನಾನು ಬರ್ತೀನಿ. ನಾನು ಬಂದು ನಾನು ಮುಗಿನ ಕರ್ಕೊಂಡು ನಾನೇ ನಿನ್ನ ಜೊತೆ ಬರ್ತೀನಿ. ನೀನು ನಂಬಕ್ಕಾಗಿಲ್ಲ ಗೊತ್ತು ನನಗೆ. ಸಾಕು, ಏನೋ ನಿನ್ನ ಕೈ ಸಾಕಾಗಿಲ್ಲ ಅಲ್ವಾ? ಅದಕ್ಕೆ ನಿನ್ನ ನುಗ್ಗುತ್ತು ಬಿಟ್ಬಿಟ್ಟು ನನ್ನ ಮಕ್ಕಳು ಇಬ್ಬರನ್ನೇ ಸಾಕೊಂಡು ನನ್ನ ಜೊತೆ ಸಂದಕ್ಕಿದ್ದೀನಿ. ಸಾಕು, ನಿನ್ನಂತ ಬಿಟ್ಟು ನನ್ನ ಮಗಂಗೆ ಬಿಟ್ಟು ಕುಳಾಕೊಂಡಿರೋದಕ್ಕೆ ನಾನು ಎಷ್ಟೋ ವಾಸಿ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರದ್ದೇನಕ್ಕಯ್ಯ ಒಂದೊಂದು ಆಟಗಳ ಒಂದೊಂದು ಅವತಾರಗಳ. ರಾಮ ಭಗವಂತ ಇವೊಂದು ಆಟಗಳು ಬಾ ಇವ್ರವಂತೂ. ಎಂಥ ಆಟಗಳು ಕಣಕ್ಕ ಇವ್ರವಂತೂ. ಏನು ಆಟ ಅಂತ ಆಡ್ತಾರಕ್ಕ ಇವರೆಲ್ಲನೂ. ಅಯ್ಯೋ, 3 ಬಿಟ್ಟು ನಿಂತವ್ರು ಬಾ, 3 ಬಿಟ್ಟು ಮುಂಡೆವು. ಏನು ಮಾಡೋಕ್ಕಾಯ್ತದೆ? ಸರಿನೇ, ಕರ್ಕೊಂಡೋಯ್ತೀನಿ. ಚರಂಡಿ ವಾಸನೆ ಬತ್ತೈತೆ, ಎದ್ದೊಳ್ಸೆ ನನ್ನ. ನಿನ್ನೇ ಕರ್ಕೊಂಡೋಯ್ತೀನಿ. ನೀನು ಅವ್ರ ಹತ್ರ ಕೇಳಿ ಮಗನು ವಾಪಸ್ ಇಸ್ಕೊಬಾರೆ. ನೀನು ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡೆ. ಈಗ ನಡಿ ಮಂತಕ್ಕೆ ಹೋಗೋಣ. ಎಲ್ಲರೂ ನಮ್ಮನೆ ನೋಡ್ತಾವ್ರೆ. ಆಡ್ಕೊಂಡು ಹೋಗ್ಬಿಡ್ತಾರೆ ಕಣ್ಲೆ, ಆಡ್ಕೊಂಡು ಹೋಗ್ಬಿಡ್ತಾರೆ. ನಡಿ ಮಂತಕ್ಕೆ ಹೋಗೋಣ. ನಾಳೆ ಬೆಳಿಗ್ಗೆ ಬಸ್ಸೇ ನೀನು ಕರ್ಕೊಂಡೋಯ್ತೀನಿ. ಬೆಳಿಗ್ಗೆ ಬಸ್ಗೆ ನೀನು ಕರ್ಕೊಂಡೋಯ್ತೀನಿ. ಏನು ಬೆಳಿಗ್ಗೆ ಬಸ್ ಕರ್ಕೊಂಡೋಯ್ತೀನಿ? ಬಡ್ಡಿ ಐದ ಕರ್ಕೊಂಡೋಗಿ ಇವಾಗಲೇ ನೀ ಒಯ್ತಿರ್ಬೇಕಷ್ಟೇ. ನಾನು ನಡಿ ಎದ್ದೋಳು. ಈಗಲೇ ಬಸ್ ಹತ್ಕೊಂಡು ಒಯ್ತಿರ. ನೀನು ಅಂಗಡಿ ಮುಚ್ಚು, ಬಾಕ್ಲ ಕೂರಿ ಏನು ಆಗಲ್ಲ. ದಿನಕ್ಕೆ 100 ರೂಪಾಯಿನ ಊಟಕ್ಕಿಲ್ಲ ಅಂಗಡಿ. ಅದಕ್ಕೆ ನೀ ಅಣ್ಣ ಏನಂದ್ರೆ ಮಾರಾಕಿರೋದು ಅಂಗಡಿ ಅಂತ ಇವಾಗ ಗೊತ್ತಾಯ್ತು. ಎದ್ದೋಳು. ಇವಾಗೇ ಏನನ್ನ ಅದು ಯಾವಳು ಮಾರಾಕಿದ್ಯೋ, ಅದು ಯಾವನಿಗೆ ಮಾರಾಕಿದ್ಯೋ ಕರ್ಕೊಂಡೋಗು. ನಾನೇ ಬರ್ತೀನಿ. ನನ್ನ ಮಗನ ವಾಪಸ್ ಕರ್ಕೊಂಡ್ಬಿಟ್ಟು ಬರ್ತೀನಿ. ಆಯ್ತು ಇಲ್ಲೇ ಜಾತಿ ಬಿಡೆ. ಇಲ್ಲೇ ಮಾನ ಮರೋದು ಹೋಯ್ತದ ಬಿಡೆ. ಎಲ್ಲ ನೋಡ್ತಾವ್ರೆ. ನೀನು ಕರ್ಕೊಂಡು ಹೋಗ್ಬೇಕು ತಾನೆ? ಈಗಲೇ ಕರ್ಕೊಂಡೋಗ್ತೀನಿ. ನೋಡಿ, ಮಂತಕ್ಕೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೊಂಟೋಗ್ಬಿಡೋಣ. ನಾನೇ ಕರ್ಕೊಂಡೋಗಿ ಮಗನ ವಾಪಸ್ ಕೇಳೋಣ. ನಾನು ಬರ್ತೀನಿ, ನೀನು ಬಾ, ಇಬ್ಬರು ವಾಪಸ್ ಕೇಳೋಣ ಮಗನ. ಎದ್ದು ಬಂದು ಸಾಯಿ ಬೇಗ. ಯಪ್ಪ, ಇವಳೇನು ರಾಕ್ಷಸಿ ಆಡ್ದಂಗೆ ಆಡ್ತಾಳಲ್ಲ ಇವಳು. ರಾಕ್ಷಸಿ ಆಡ್ದಂಗಲ್ಲ, ಇವಳು ದೊಡ್ಡ ರಾಕ್ಷಸಿನೇ. ಯಪ್ಪ, ಎಲ್ಲ ನನ್ನೇ ನೋಡ್ಕೊಂಡು ಹೋಗುತ್ತಾವ್ರೆ. ಎದ್ದೋಳ ಯಾಕೆ? ಏನು ಫ್ಯಾಕ್ಟ್ರಿ ಓನರ್ ಚರಂಡಿನಾಗ ಬಿದ್ದುಬಿಟ್ಟಿದ್ದೀರಾ? ಚರಂಡಿ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ರು ಏನೋ? ಜಾರಾಜಿ, ಸುಮ್ಮನೆ ನನ್ನ ರೇಗಿಸ್ಬೇಡ, ಬಿಟ್ಬಿಡು. ಏನೋ ಪಾಪ ಚರಂಡಿಗೆ ಬಿದ್ದಿದ್ಯಾ, ಸಹಾಯ ಮಾಡೋಣ ಅಂತ ಬಂದೆ. ನೀನು ನೋಡಿದ್ರು ಹಿಂಗಾಡ್ತೀಯ. ಸರಿ, ನೀನು ಚರಂಡಿಗೆ ಬಿದ್ದುಳ್ಳಾಡ್ತೀನಿ ಅಂದ್ರೆ ಬಿದ್ದುಳ್ಳಾಡೋಣ. ಯಾರು ಬೇಡ ಅಂತ ಹೇಳಿದ್ರು? ಅಗಯ್ಯ ಬಾ ಹೋಗನಿ. ಈ ವಿಷಯನ ಇನ್ನ ಊರು ತುಂಬ ಹೇಳಿಲ್ಲ ಅಂದ್ರೆ ನಮಗೆ ತಿಂದಿದ್ದೆಲ್ಲ ರಕ್ತದೆ. ಅಲ್ವೇನಕಯ್ಯ? ಬಾ ಹೋಗ್ಬಿಟ್ಟು ಒಂದು ಊರೆಲ್ಲ ರೌಂಡ್ ಹಾಕೊಂಡು ಬರೋಣ ಬಾ. ಅಯ್ಯೋ, ಈ ಸರಜಿ ಕಳಿತಲ್ಲಪ್ಪ ನನ್ನ ಮರ್ಯಾದಿನ.